ನಮಸ್ಕಾರ ಸ್ನೇಹಿತರೆ, ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮುಂಗಾರು ಮಳೆ ಈ ವರ್ಷ ನಿಧಾನಗತಿಯಲ್ಲಿದ್ದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ವಾಡಿಕೆಗಿಂತ ಶೇಕಡ 60ರಷ್ಟು ಮಳೆ ಕೊರತೆ ಕಂಡುಬಂದಿದೆ. ಪ್ರಸ್ತುತ ರಾಜ್ಯದ ಪ್ರಮುಖ ಜಲಾಶಯಗಳು ಒಟ್ಟು ನೀರಿನ ಮಟ್ಟವು ಸುಮಾರು ಶೇಕಡ 20-40ರಷ್ಟು ಮಾತ್ರ ಭರ್ತಿಯಾಗಿದ್ದು ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಮಳೆ ಇಲ್ಲ ಅಂತ ರೈತರು ಬೇಸತ್ತಿದ್ರು. 2-3 ದಿನದಿಂದ ಮಳೆ ಚುರುಕುಗೊಂಡಿದೆ. ಭದ್ರಾ ಡ್ಯಾಮ್ನ ಒಳಹರಿವಿನಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ. ಒಳಹರಿವು ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 21/7/2026. ಡ್ಯಾಮ್ ಲೆವೆಲ್ 149 ಅಡಿ ಇದೆ ಸ್ನೇಹಿತರೆ. 149.8 ಇಂಚ್ ಇದೆ. 2 ಇಂಚ್ ಕಮ್ಮಿ ಇದೆ 150 ಅಡಿಗೆ. ಕೆಪಾಸಿಟಿ 34,031 TMC ನೀರು ಸಂಗ್ರಹ ಮಾಡ್ಬೋದು. ಇನ್ಫ್ಲೋ ಒಳಹರಿವು 5,520 ಕ್ಯೂಸೆಕ್ಸ್ ಒಳಹರಿವು ನೀರು ಬರ್ತಿದೆ ಸ್ನೇಹಿತರೆ. ನಿನ್ನೆ ಮೊನ್ನೆ ಎಲ್ಲ ಕಂಪೇರ್ ಮಾಡಿದೆ 1,000-1,500 ಕ್ಯೂಸೆಕ್ಸ್ ಒಳಹರಿವು ಬರ್ತಿತ್ತು. ಇವತ್ತು 5,000 ಬಂದಿದೆ. ಒಳಹರಿವಿನಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ. ಹೊರಹರಿವು 172 ಕ್ಯೂಸೆಕ್ಸ್ ಹೊರಹರಿವು ನೀರು ಹೊರಗೆ ಹೋಗ್ತಿದೆ ಸ್ನೇಹಿತರೆ. ಕಳೆದ ವರ್ಷ ಇದೇ ದಿನಕ್ಕೆ ಹೋಲಿಸಿದರೆ ಡ್ಯಾಮ್ ಲೆವೆಲ್ 179 ಅಡಿ ಇತ್ತು. ಮತ್ತು ಡ್ಯಾಮಲ್ಲಿ ನೀರು ಎಷ್ಟು ಸಂಗ್ರಹವಾಗಿತ್ತು ಅಂದರೆ 63.291 TMC ನೀರು ಸಂಗ್ರಹವಾಗಿತ್ತು. ಹೋದ ವರ್ಷ ಒಳಹರಿವು 9,198 ಒಳಹರಿವು ಬರ್ತಿತ್ತು ಸ್ನೇಹಿತರೆ. ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ತುಂಬ ಕಮ್ಮಿ ಇದೆ ಒಳಹರಿವು.